ಅದು ಯಾರ ವಕ್ರದೃಷ್ಟಿ ಬಿತ್ತು, ಜನಸಂಖ್ಯೆ ಆಧಾರದ ಮೇಲೆ ಕ್ಷೇತ್ರವನ್ನು ಕಳೆದುಕೊಂಡ್ವಿ. ಅದ್ರ ಜೊತೆಗೆ ಹೊಸನಗರ ಅಂತ ಅಂದ ತಕ್ಷಣ ನೆನಪಿಗೆ ಬರೋದೇ ಇಲ್ಲಿನ ಪ್ರಾಕೃತಿಕ ಶ್ರೀಮಂತಿಕೆ. ಒಂದು ಮಾಹಿತಿ ಪ್ರಕಾರ ಏಷ್ಯಾ ಖಂಡದಲ್ಲಿ ಅತ್ಯಂತ ಹೆಚ್ಚು ಜಲಪಾತಗಳಿರೋದು ಹೊಸನಗರ ತಾಲೂಕಿನಲ್ಲಿ ಅಂತ ಸುದ್ದಿ. ಈಗ 4-5 ಡ್ಯಾಮ್ಗಳೇನಿದೆ, ಆ ಡ್ಯಾಮ್ನಲ್ಲಿ ಅತಿ ಹೆಚ್ಚು ಜಲಪಾತಗಳಿರೋದು ನಗರ ಹೋಬಳಿಯಲ್ಲಿ. ಆದರೆ ಮುಳುಗಡೆ ಅನ್ನೋ ಒಂದು ಕಾರಣಕ್ಕೆ, ರಿಸ್ಟ್ರಿಕ್ಟೆಡ್ ಏರಿಯಾ ಅನ್ನೋ ಒಂದು ಕಾರಣಕ್ಕೆ ಆ ಜಲಪಾತಗಳು ಹೊರಗೆ ಬರ್ತಾ ಇಲ್ಲ. ಮತ್ತು ಏಷ್ಯಾದಲ್ಲಿ ಅತಿ ಎತ್ತರದ ಜಲಪಾತ ಕುಂಚಿಕಲ್ ಜಲಪಾತ, ಅದು ಕೂಡ ಹಾಗೆ ರಿಸ್ಟ್ರಿಕ್ಟೆಡ್ ಏರಿಯಾ ಅನ್ನೋ ಕಾರಣದಿಂದ ಅಲ್ಲಿಗೆ ಜನರ ಪ್ರವೇಶ ಇಲ್ಲ. ಹೀಗಾಗಿ ಈ ಎಲ್ಲ ಪ್ರಾಕೃತಿಕ ಶ್ರೀಮಂತಿಕೆಯಿಂದ ಇದ್ದನ ನೂರು ಮುಳುಗಡೆ ಎಂಬ ಒಂದು ಕಾರಣಕ್ಕೆ ಜನಸಂಖ್ಯೆ ವಲಸೆ ಎದ್ರು. ಹೀಗಾಗಿ ಕ್ಷೇತ್ರವನ್ನು ಕಳೆದುಕೊಂಡ್ವಿ ಅನ್ನೋದು ಎಲ್ಲರಿಗೂ ಗೊತ್ತಿರೋ ವಿಚಾರ. ಅದಾದ ನಂತರ ಇದೇ ನೀರಿನಿಂದ, ಇದೇ ವಿದ್ಯುತ್ತಿನಿಂದ ನಮ್ಮ ರಾಜ್ಯಕ್ಕೆ ಸುಮಾರು ಸಾವಿರಾರು ಕೋಟಿ ರೂಪಾಯಿ ಆದಾಯ ಇದೆ. ಒಂದು ಕಾಲಕ್ಕೆ ಮುಕ್ಕಾಲು ರಾಜ್ಯಕ್ಕೆ ಕರೆಂಟ್ ಕೊಟ್ಟಿತ್ತು ನಮ್ಮೂರು. ಕಾಲಕ್ರಮೇಣ ಬೆಳೆದಂತೆ ವಿದ್ಯುತ್ಗೆ ಪರ್ಯಾಯ ವ್ಯವಸ್ಥೆಗಳನ್ನು ಹುಡುಕಿದ್ರು. ಆದರೂ ಈಗಲೂ ಕೂಡ ಸರ್ಕಾರಕ್ಕೆ ಇದೇ ನಮ್ಮ ನೀರಿನಿಂದ ಸಾವಿರಾರು ಕೋಟಿ ರೂಪಾಯಿಗಳ ಆದಾಯವಿದೆ. ನಮ್ಮ ಮಾಹಿತಿ ಏನಂದರೆ, ಅದೇ ಹಣವನ್ನು ನಮ್ಮ ತಾಲೂಕಿಗೆ ಹಾಕಿ ಅಭಿವೃದ್ಧಿ ಮಾಡ್ಬೋದು. ಆದರೆ ಇಲ್ಲಿಗೆ ಶಾಸಕರಿಲ್ಲ, ಪ್ರತ್ಯೇಕವಾಗಿ ಕೇಳುವರಿಲ್ಲ ಅನ್ನೋ ಒಂದು ಕಾರಣಕ್ಕೆ ಅಭಿವೃದ್ಧಿ ಮರೀಚಿಕೆ ಆಗಿದೆ. ಉದಾಹರಣೆ ಹೇಳಬೇಕಂದ್ರೆ, ಅಭಿವೃದ್ಧಿಯಲ್ಲಿ ಸುಮಾರು 20 ವರ್ಷಗಳ ಹಿಂದಿದ್ದೀವಿ ನಾವು ಹೊಸನಗರ. ಸೊ ಹೀಗಾಗಿ ನಮಗೆ ಪ್ರತ್ಯೇಕ ಕ್ಷೇತ್ರ ಬೇಕು ಅಂದರೆ, ಕ್ಷೇತ್ರವನ್ನು ಹೊಸದಾಗಿ ಕೇಳ್ತಿಲ್ಲ, ಕ್ಷೇತ್ರ ಇತ್ತು, ಜನಸಂಖ್ಯೆ ಆಧಾರದ ಮೇಲೆ ಕಳ್ಕೊಂಡ್ವಿ, ಈಗ ಮತ್ತೆ ನಮಗೆ ಕ್ಷೇತ್ರ ಬೇಕು. ಒಂದು ಜನಸಂಖ್ಯೆ ಆಧಾರದ ಮೇಲೆ ಆದರೂ ಕೊಡಲಿ, ಅಥವಾ ವಿಸ್ತೀರ್ಣದ ಆಧಾರದ ಮೇಲೆ. ರಾಜ್ಯದಲ್ಲಿಯೇ 2ನೇ ವಿಸ್ತೀರ್ಣ ಅತ್ಯಂತ ದೊಡ್ಡ ತಾಲೂಕು ಅಂದರೆ ನಮ್ಮ ಹೊಸನಗರ. ಮತ್ತು ಇಲ್ಲಿನ ನೀರನ್ನು ಬಳಸ್ಕೊಂಡು ಏನಾದರೂ ಪ್ರವಾಸೋದ್ಯಮವನ್ನು ಇನ್ನೂ ಇಂಪ್ರೂವ್ ಮಾಡ್ಬೋದು. ಉದಾಹರಣೆಗೆ ಈಗ ಹೊನ್ನಾವರ ಆ ಕಡೆ ಎಲ್ಲ ಈ ಶರಾವತಿ ನೀರನ್ನು ಬಳಸ್ಕೊಂಡು ಬೋಟಿಂಗ್, ಹೀಗೆ ಅನೇಕ ಆದಾಯಗಳನ್ನು ಹುಡುಕಿದ್ದಾರೆ. ಆ ಒಂದು ನಿಟ್ಟಿನಲ್ಲೂ ಕೂಡ ಹೊಸನಗರದ ಈ ನೀರನ್ನು ಯೂಸ್ ಮಾಡಿಕೊಂಡು, ಉಪಯೋಗಿಸ್ಕೊಂಡು ಇಲ್ಲಿನ ಪ್ರವಾಸೋದ್ಯಮವನ್ನು ಇನ್ನೂ ಕೂಡ ಹೆಚ್ಚಿನದಾಗಿ ಬೂಸ್ಟ್ ಕೊಡ್ಬೋದು ಅನ್ನೋ ನನ್ನ ಒಂದು ಮನಸ್ಸಿಗೆ ಬಂದಂಥ ನನ್ನ ಪರಿಕಲ್ಪನೆ. ಸೊ ಹೀಗಾಗಿ ಇದೇ ಉದಾಹರಣೆಗೆ ಇಲ್ಲಿನ ಕೋಟೆ ಕೊತ್ತಲಗಳು, ಅನೇಕ ಕೋಟೆಗಳಿವೆ, ಆದರೆ ಕಾಲದ ಹೊಡೆತಕ್ಕೆ ಸಿಕ್ಕಿ ಅವೆಲ್ಲ ನಶಿಸಿ ಹೋಗಿದ್ದಾವೆ. ಈ ನಿಟ್ಟಿನಲ್ಲಿ ಅನೇಕ ಜಲಪಾತಗಳು, ಅನೇಕ ದೇವಸ್ಥಾನಗಳು, ಇಲ್ಲಿರುವಷ್ಟು ದೇವಸ್ಥಾನಗಳು ಎಲ್ಲೂ ಇಲ್ಲ. ಉದಾಹರಣೆಗೆ ಕೆಳದಿಯ ರಾಜಧಾನಿಯಾಗಿದ್ದ ಬಿದನೂರು ಸಾಮ್ರಾಜ್ಯ ವೈಭವದಿಂದ ಕೂಡಿತ್ತು, ಆದರೆ ಕಾಲದ ಹೊಡೆತಕ್ಕೆ ಸಿಕ್ಕಿ ಎಲ್ಲವೂ ಕೂಡ ನಶಿಸಿ ಹೋದವು. ಈ ನಿಟ್ಟಿನಲ್ಲಿ ಮುಂದಿನ ದಿನಗಳಲ್ಲಾದರೂ ಕ್ಷೇತ್ರ ವಿಂಗಡಣೆ ಸಂದರ್ಭದಲ್ಲಿ ಹೊಸನಗರಕ್ಕೆ ವಿಶೇಷ ಮಾನ್ಯತೆ ನೀಡಿ ಕ್ಷೇತ್ರ ಆಗಬೇಕು ಅನ್ನೋದೊಂದು ಎಲ್ಲರ ಪರಿಕಲ್ಪನೆ, ಆಸೆ. ಇವತ್ತು ಸಾವಿರಾರು ಹೆಜ್ಜೆಗೂಡಿಸಿದ್ದೇವೆ. ಆ ಹೆಜ್ಜೆಯ ಸಪ್ಪಳ ಎಲ್ಲ ಕಡೆ ಕೇಳಿ ಇಡೀ ಕ್ಷೇತ್ರದ ಒಂದು ಕೂಗು ದೊಡ್ಡ ಮಟ್ಟದ ಹೋರಾಟದಲ್ಲಿ ಭಾಗಿಯಾಗ್ತಿದ್ದೀವಿ. ಸೊ ಈ ಮೂಲಕ ಆದರೂ ಕ್ಷೇತ್ರ ಆಗಲಿ ಅನ್ನೋದೊಂದೇ ನಮ್ಮ ಆಶಯ.